ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಯೇಸು ರಕ್ತಕ್ಕೆ ಜಯವಾಗಿ ನಾನು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೆ. ಅದು ನಿರ್ದಿಷ್ಟವಾಗಿ ಪ್ರವಾದನೆಯ ಮುಖಾಂತರ ಏಸಪ್ಪ ಈ ವಿಷಯವಾಗಿ ಅದನ್ನು ಮಗು ವಿಷಯದಲ್ಲಿ ಮಾತಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೆ. ಏಸಪ್ಪ ಅದು ಏನು ತಡೆಯುತ್ತೋ ಆ ವಿಷಯದ ಬಗ್ಗೆನೇ ಏಸಪ್ಪ ಮಾತಾಡೋದಕ್ಕಾಗಿ ದೇವರಿಗೆ ಸ್ತೋತ್ರ. ಆ ವಿಷಯದಲ್ಲಿ ಎಚ್ಚರಗೊಳಿಸಿ ನನ್ನ ತಪ್ಪೇನಿತ್ತು ಅದನ್ನು ತಿದ್ಕೊಳ್ಳುವಂತೆ ಏಸಪ್ಪ ಇವತ್ತು ಕ್ಷಮಾಪಣೆ ಅದನ್ನು ನನ್ನ ಬಾಯಿಂದ ಅರಿಕೆ ಮಾಡಿ ಅವ್ರನ್ನ ಕ್ಷಮಿಸುವಂತೆ ಏಸಪ್ಪ ನನಗೆ ಸಹಾಯ ಮಾಡೋದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಿ ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ನನಗೆ ಏಸಪ್ಪನ ಹತ್ರ ನಾನು ಪ್ರೇಯರ್ ಮಾಡಬೇಕು. ನಾನು ಅನಿಸ್ತಿತ್ತು ದೇವರು ನನ್ನ ಬಿಟ್ಟು ನಾನು ಹೋಗಿ ಅದಕ್ಕೆ ನನಗೆ ಅನಿಸುತ್ತೆ ನಿಮ್ಗೆ ಕನ್ಫರ್ಮೇಷನ್ ಮಾಡಬೇಕು ನನಗೆ ಅಂತ ಹೇಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಅದೇ ರೀತಿ ಏಸಪ್ಪ ಪ್ರವಾದನೆಯವರ ಮುಖಾಂತರ ನನಗೆ ಹೇಳಿದರೆ ಬಟ್ ನಾನು ತಿಳ್ಕೊಂಡು ನಡೀತೀನಿ. ಬಟ್ ದೇವರೇ ನಿನ್ಬಿಟ್ಟು ನಾನು ಮುಂದೆ ಹೋಗಲ್ಲ, ನಿನ್ಬಿಟ್ಟು ನಾನು ಏನು ಮಾಡಬೇಕಲ್ಲ ನನಗೆ ಗೊತ್ತು, ನಾನು ಮೊನ್ನೆ ಅದೇ ರೀತಿ ಕರ್ತನೆ ಏಸಪ್ಪ ನೀವು ಇದುವರೆಗೂ ನಡೆಸಿದೀಯಾ, ಇನ್ನು ಮುಂದೆ ನಡೆಸ್ತೀಯಾ, ಅದಕ್ಕಾಗಿ ನಿಮ್ಗೆ ನಮಸ್ಕಾರವಾಗಿ ನಾನು ಬೆಳಗ್ಗೆ ಫೋನಲ್ಲಿ ಅಂದರೆ ಕನ್ಸಿಸ್ಟೆನ್ಸಿ ಬೆಳಗ್ತಿದ್ದಿಲ್ಲ ಅಲ್ಲಿ ಶೋಭಾಗಿ ತಿಳಿಸ್ಕೊಟ್ಟು ನಾನು ತಿಳ್ಕೊಳ್ತೀನಿ. ಅದೇ ರೀತಿಯಾಗಿ ಅದು ಮೂರ್ಖ ಬರೋದು ಆಶೀರ್ವಾದ ಸ್ವಲ್ಪ ಶೋಭಾಗಿ ತಿಳಿಸಿದ್ರು ಅದಕ್ಕಾಗಿ ಎಷ್ಟು ನಮಗೆ ಸ್ತೋತ್ರ ಸತ್ಯದಲ್ಲಿ 2-3 ದಿನದಿಂದ ತುಂಬ ಕೆಮ್ಮಾಗಿ ಒಂದು ಅನ್ಕಂಫರ್ಟಬಲ್ ಫೀಲ್ನೆಸ್ ಇತ್ತು. ಮಾತಾಡೋಕ್ಕೂ ಸರಿಯಾಗಿ ಆಗ್ತಾಯಿರಲಿಲ್ಲ. ಯಾವಾಗಲೇ ಶೋಕ ಅರ್ಕೆ ಮಾಡಿಸಿದ್ರು, ಜೋರಾಗಿ ಎಲ್ಲ ಅರ್ಕೆ ಮಾಡಿ ಘೋಷಣೆ ಮಾಡಿ ಕೂಗಿಸಿದ್ರು. ಅವಾಗಲೇ ಎಲ್ಲ ವಾಯ್ಸ್ ಎಲ್ಲ ಕ್ಲಿಯರ್ ಆಯಿತು. ಯಾವುದೇ ರೀತಿಯಲ್ಲಿ ತಡೆ ಇಲ್ದಂಗೆ ಆಯಿತು, ಗಂಟಲಲ್ಲಿ ಎಲ್ಲ ಕ್ಲಿಯರ್ ಆದಂಗೆ ಆಯಿತು. ನಾನು ಹೇಳಿದ್ದು ಅರ್ಕೆ ಮಾಡಿಸ್ಬೇಕು ಏಸಪ್ಪ ಹೇಳಿದ್ರು ಒಳಗಡೆ ಎಷ್ಟು ಜಲಸ್ ಇದೆ, ಒಳಗಡೆ ಅದು ನಿಮ್ಗೆ ಕ್ಷಮಿಸಕ್ಕೆ ಆಗ್ತಾ ಇರಲಿಲ್ಲ, ಅದು ನಿಮಗೆ ತಡೆ ಆಗಿತ್ತು. ಅದು ನಿಮ್ಗೆ ಅರ್ಕೆ ಮಾಡಿಸ್ಬೇಕಾದ್ರೆ ಫೀಲಿಂಗ್ ಚೇಂಜಸ್ ಆಗಿದೆ. ಸಾಕ್ಷಿ ಕೇಳ್ತದೆ ನಿಮಗೆ ಫೀಲಿಂಗ್ಸ್ ಎಷ್ಟು ಚೇಂಜಸ್ ಆಯ್ತು. ನನಗೆ ಸಖತ್ ಒಂದು ವಾರದಿಂದ ಅದೇ ಮನಸ್ಸಲ್ಲಿ ಶೋಭಾಗಿ ಹೇಳ್ತಿರ್ತಲ್ಲ, ನೀನು ಅತ್ತೆ ಮಾವನ್ನ ಇಷ್ಟು ಪ್ರೀತಿ ಮಾಡಿದ್ರು ನಿನ್ಗೆ ಆ ಕಡೆಯಿಂದ ಪ್ರೀತಿ ಬರ್ತಿಲ್ಲ. ಹೌದು, ನಾನು ಯೋಚನೆ ಮಾಡ್ತೀನಿ, ತುಂಬ ಪ್ರೀತಿ ಕೊಟ್ಟರು ಆ ಕಡೆಯಿಂದ ಬರೀ ಅವಮಾನ ಆ ಥರನೇ ಬರ್ತಿತ್ತು. ನಾನು ದೇವ್ರನ್ನ ಕ್ವಶನ್ ಮಾಡಿದ್ದೀನಿ, ಸ್ವಲ್ಪ ನೀನು ಹೇಳಿದ್ಯಾ ನೀನು ಎಲ್ಲರೂ ಪ್ರೀತಿ ಮಾಡುವಂತ, ನಾನು ಅಷ್ಟು ಮಾಡಿದ್ರು ಯಾಕೆ ಸ್ವಲ್ಪ ಎಲ್ಲರೂ ಮುಂದೂ ಬರೀ ಕೆಟ್ಟದ್ದು ಬರ್ತಿದೆ ಅಂತ ಶೋಭಾಗಿ ಮೂಲಕ ದೇವ್ರು ತಿಳಿಸ್ಕೊಟ್ಟಿದ್ದಾರೆ. ನಾನು ಇಲ್ವಾ ನಿನ್ನ ಪ್ರೀತಿ ಮಾಡೋಕ್ಕೆ ಅಂತ, ಅದಕ್ಕಿಂತ ನೋಡಿ ಏನು ಬೇಡ ಅನ್ನಿಸ್ತು. ದೇವ್ರು ನನ್ನ ಮನಸ್ಸಿಗೆ ಕ್ಷಮಿಸ್ಬೇಕು ಅಂತಾನೆ ಗೊತ್ತಿರಲಿಲ್ಲ. ಇವತ್ತು ನಾನು ಅರ್ಪಿ ಮಾಡ್ಬಿಡಿ ಕ್ಷಮಿಸ್ತೀನಿ ನಾನು ಅಂತ. ಬಯಸಕ್ಕಿಂತ ಅಲ್ಲೇ ಅವರಿಗೆ ಹೇಳ್ತಾರೆ ನಮ್ಮ ಮಗಳು ಅಂತ ಕ್ಷಮಿಸಿದಾಗ ಬೇರೆಯವರು ಬೇಗ ಹೆಂಡತಿ ಮೇಲೆ ಕ್ಷಮಿಸಕ್ಕಾಗದು. ಇನ್ನೂ ಅವಳ ಬಗ್ಗೆ ಬೇಜಾರಿದ್ದು, ಗಂಡನ ಮೇಲೆ, ಮಾವನ ಮೇಲೆ, ಅತ್ತೆ ಮೇಲೆ, ಸೊಸೆ ಮೇಲೆ ಬೇಗ ಬೇಗ ಇವತ್ತು ನೀವು ಕ್ಷಮಿಸೋದ್ರಿಂದ ನಿಮ್ಮ ಮನಸ್ಸು ಫ್ರೀ ಆಗಿದೆ. ಬೇಗ ಬೇಗ ಇನ್ನು ಸಾಕ್ಷಿ ಹೇಳೋದು ಬೇಗ ಹೇಳಿಲ್ಲ ಅಂದರೆ ಮಾಡಿದ್ದೀವಿ. ಇನ್ನೂ ಅದು ಸಾಕ್ಷಿ ನೆಕ್ಸ್ಟ್ ಹೇಳ್ತೀವಿ. ಇನ್ಯಾರು ಬೇಗ ಬೇಗ ಇಸ್ಲಾಂಗೆ ಸ್ತೋತ್ರ. ಕೆಲವೊಂದ್ಸಲಿ ಹರ್ಷಿತಾ ಹೇಳಿದ ಮಾತು ಕೇಳ್ತಾನಿಲ್ಲ ಅಂತ ಬೇಜಾರಾಗ್ತಿತ್ತು. ಆಮೇಲೆ ಅನೇಕ ಜನ ನೆಂಟರುಗಳು, ಆಮೇಲೆ ಏಸಮ್ಮೆ ನಂಬಿದ ಮಕ್ಳುಗಳೇ ಕೆಲವರು ನಮ್ಮನ್ನು ದ್ವೇಷ ಮಾಡ್ತಾಯಿದ್ರು. ಕೆಲವೊಂದ್ಸಲಿ ಆ ದ್ವೇಷನ ಅಂದರೆ ಅವ್ರ ಮೇಲೆ ಸಿಟ್ಟನ್ನು ಬಿಟ್ಕೊಡೋಕ್ಕಾಗೇನಿಲ್ಲ. ಇವತ್ತು ದೇವ್ರ ಹತ್ರ ಕೇಳ್ಕೊಂಡೆ ಕ್ಷಮಿಸಪ್ಪ ಅಂತ. ಯಾರು ಸಾಕ್ಷಿ ಹೇಳೋದಿಲ್ಲ ಯಾರು ಕ್ಷಮಿಸಿದ್ದಾರೆ, ಎಲ್ಲದೂ ಕ್ಷಮಿಸಾಗಿದ್ದಾರೆ, ಬಿಡುಗಡೆ ಆಯ್ತೀವಿ. ನಾವು ಒಪ್ಕೊಳ್ತೀವಲ್ಲ, ಅಲ್ಲಿ ಬಿಡುಗಡೆ ಅಲ್ಲೇ ಆಗುತ್ತೆ. ಯಾವುದೋ ಭಾಗದಲ್ಲಿ ನೋಡಿ ಅವರಿಗೆ ಬಿಡುಗಡೆ ಆಯ್ತು. ಇನ್ಮೇಲೆ ಯಾವ ಕಾಯಿಲೆ ರೋಗ ನಿಮ್ಮ ಅಂಟ